ಖ್ಯಾತ ಸೀರಿಯಲ್ ನಟಿ ಕಾವ್ಯ ಗೌಡ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಕಾವ್ಯ ವಾರಗಿತಿಯಿಂದ ಮನೆಗಾಗಿ ಹಲ್ಲೆ ಆರೋಪ ಕೇಳಿ ಬಂದಿತ್ತು. ಈ ಹಿಂದೆಯೂ ಕೂಡ ಇವರ ಮನೆ ಜಗಳ ಬೀದಿಗೆ ಬಂದಿತ್ತು. ಎಲ್ಲವೂ ಕೂಡ ಹೈ ಡ್ರಾಮಾ ಮಾಡಿ ಪೊಲೀಸ್ ಸ್ಟೇಷನ್ ವರೆಗೂ ಕೂಡ ಹೋದ್ರು. ಇನ್ನು ಕಾವ್ಯ ಗೌಡ ಕೌಟುಂಬಿಕ ಕಲಹ ಕೇಸ್ಗೆ ಇದೀಗ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತಮ್ಮದೇನು ತಪ್ಪೇ ಇಲ್ಲ ಅಂತ ಹೇಳಿ ಸಾಕ್ಷಿಯನ್ನ ಹಂಚಿಕೊಂಡಿರುವಂತಹ ನಟಿ ಘಟನೆ ದಿನವೇ ವಿಡಿಯೋ ರಿಲೀಸ್ ಮಾಡಬಹುದಿತ್ತು. ಲಾಯರ್ ಹೇಳಿದಕ್ಕೆ ಸಾಕ್ಷಿ ಬಿಡ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನನಗೆ ಕಾನೂನು ಪ್ರಕಾರವೇ ಹೋಗಬೇಕಾಗಿತ್ತು. ಎವಿಡೆನ್ಸ್ ತುಂಬಾನೇ ಇದೆ, ಕೋರ್ಟ್ಗೆ ಹಾಜರುಪಡಿಸಿದ್ದೀವಿ, ಸತ್ಯಾಚೆ ಬರಲೇಬೇಕು, ಎಲ್ಲವನ್ನು ಕೂಡ ಪ್ರೂವ್ ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಇದೀಗ ವಾರಗಿತಿ ಪ್ರೇಮ ಆರೋಪಗಳಿಗೆ ಪ್ರೂಫ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ಸಿಸಿಟಿವಿ ವಿಡಿಯೋ ರಿಲೀಸ್ ಮಾಡಿರುವಂತಹ ನಟಿ ಕಾವ್ಯ ಗೌಡ ಈ ವಿಡಿಯೋದಲ್ಲಿ ಕಾವ್ಯ ಮೇಲೆ ಹಲ್ಲೆ ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೇಳಿದ್ರೆ ಅವರು ಮತ್ತೆ ಕಾವ್ಯಗೌಡ ಅವರು ನಮ್ಮ ಮೇಲೆ ಅಡ್ಡ. ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದ್ರು. ಇಲ್ಲಿ ಕಾವ್ಯ ಗೌಡ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಸಿಸಿಟಿವಿಯಲ್ಲೆಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ ಅಂತ ಹೇಳಿ ಈಗ ಒಂದು ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದಾರಂತೆ ಕಾವ್ಯ ಗೌಡ ಅವರು. ಅದರಲ್ಲೂ ಕೂಡ ಆ ಟೈಮಲ್ಲಿ ಮಾಡೋಕ್ಕಾಗಿಲ್ಲ. ಕಾರಣ ಏನು ಅಂತಂದರೆ ಒಂದಷ್ಟು ರೂಲ್ಸ್ ಇತ್ತು, ರೆಗ್ಯುಲೇಷನ್ಸ್ ಇತ್ತು. ಹಾಗಾಗಿ ಅವಾಗ ನಮ್ಮ ಲಾಯರ್ ಹೇಳಿದ್ರು ಎಲ್ಲವನ್ನೂ ಕೂಡ ಈಗಲೇ ಏನೇ ಸಾಕ್ಷಿ ಇದ್ರೂ ಕೂಡ ಅಥವಾ ಏನೇ ಎವಿಡೆನ್ಸ್ ಇದ್ರೂ ಕೂಡ ಇವಾಗಲೇ ಅದೆಲ್ಲವೂ ಕೂಡ ರಿಲೀಸ್ ಮಾಡೋಕ್ಕೆ ಹೋಗಬೇಡಿ, ಟೈಮ್ ಬರೋ ಸಮಯದಲ್ಲಿ ಅದನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ತುಂಬಾ ಎವಿಡೆನ್ಸ್ಗಳು ಇದ್ದಾವೆ. ಯಾವಾಗ ಸಮಯ ಬರುತ್ತೋ ಆವಾಗದೆಲ್ಲವೂ ಕೂಡ ಮಾಡೋಣ ಅಂತ ಹೇಳಿ ನಮ್ಮ ಲಾಯರ್ ಹೇಳಿದ್ರು. ಹಾಗಾಗಿ ಇವಾಗ ಇದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದೀಗ ಹೇಳ್ತಾ ಇರುವಂತ ಕಾವ್ಯ ಗೌಡ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನು ಯಾವ್ಯಾವ ಟ್ವಿಸ್ಟ್ ಸಿಗುತ್ತೆ ಕಾದ್ ನೋಡ್ಬೇಕಾಗತ್ತೆ.